ಆರ್ ಸಿ ಬಿ ಅಭಿಮಾನಿಗಳಿಗೆ ಮತ್ತು ಎ ಬಿ ಡಿ ವಿಲಿಯರ್ಸ್ ಅಭಿಮಾನಿಗಳಿಗೆ ಇದಂತೂ ಸಖತ್ತು ಸುದ್ದಿ. ನನಗಂತೂ ಸಖತ್ತು ಇಷ್ಟ ಆಯಿತು ಈ ಸುದ್ದಿನ ಕೇಳಿ. ಇದನ್ನ ಎ ಬಿ ಡಿ ಅವರೇ ಕನ್ಫರ್ಮ್ ಆಗಿ ಹೇಳಿರೋದು. ಇಲ್ಲಿ ನೋಡಿ, ಎ ಬಿ ಡಿ ವಿಲಿಯರ್ಸ್ ಸೆಡ್ ಐ ಮೈಟ್ ಸ್ಟಿಲ್ ಪ್ಲೇಯಿಂಗ್ ಕ್ರಿಕೆಟ್, ಐ ಆಮ್ ಸ್ಟಾರ್ಟಿಂಗ್ ಫೀಲ್ ನೌ, ಮೈ ಐಸ್ ಆರ್ ಸ್ಟಿಲ್ ವರ್ಕಿಂಗ್ ಆ್ಯಂಡ್ ಐ ಆಮ್ ಸ್ಟಾರ್ಟಿಂಗ್ ಫೀಲ್ ಲೈಕ್ ಗೋಯಿಂಗ್ ದೇರ್ ಆ್ಯಂಡ್ ಹಿಟ್ಟಿಂಗ್ ಬಾಲ್ಸ್ ಆ್ಯಂಡ್ ಎಂಜಾಯ್ ಅಗೇನ್ ಇನ್ ಕ್ರಿಕೆಟ್ ಅಂತ ಅವರು ಮೆನ್ಷನ್ ಮಾಡಿ ಹೇಳ್ಕೊಂಡಿದ್ದಾರೆ ಒಂದೊಂದು ಯೂಟ್ಯೂಬ್ ಚಾನಲಲ್ಲಿ. ಇದ್ರ ಮೀನಿಂಗ್ ಏನಂತ ಹೇಳಿದ್ರೆ, ಎ ಬಿ ಡಿ ವಿಲಿಯರ್ಸ್ ಅವ್ರಿಗೆ ಅವ್ರಿಗೆ ಐಸ್ ಪ್ರಾಬ್ಲಮ್ ಇತ್ತು, ಸೊ ಅವರು ರಿಟೈರ್ಮೆಂಟ್ ತೊಗೊಂಡಿದ್ರು. ಮತ್ತು ಅವ್ರಿಗೆ ಇವಾಗೆಲ್ಲ ಕ್ಲಿಯರ್ ಆಗಿದೆಯಂತೆ, ಚೆನ್ನಾಗಿ ಕಾಣ್ತಿದೆಯಂತೆ, ಎಲ್ಲನೂ ಕ್ಲಿಯರಾಗಿ ಮತ್ತು ಬಾಲ್ಸ್ನ ಹಿಟ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಈ ಒಂದು ಸುದ್ದಿ ಯಾರಿಗೆ ಇಷ್ಟ ಆಯಿತೋ ಗೊತ್ತಿಲ್ಲ, ಬಟ್ ನನಗಂತೂ ಸಖತ್ ಇಷ್ಟ ಆಯಿತು. ಬಿಕಾಸ್ ಎ ಬಿ ಡಿ ವಿಲಿಯರ್ಸ್ ಅವರು ಮತ್ತೆ ಆರ್ ಸಿ ಬಿಗೆ ಬರಬೇಕು, ಈ ಸಲ ಕಪ್ ಗೆಲ್ಲಬೇಕು. ಬಟ್ ಈ ಸಲ ಬರ್ತಾರ ನೆಕ್ಸ್ಟ್ ಸಲ ಬರ್ತಾರ ಗೊತ್ತಿಲ್ಲ. ಬಟ್ ಎ ಬಿ ಡಿ ವಿಲಿಯರ್ಸ್ ಆನ್ ದಿ ಫೀಲ್ಡ್ ಬರ್ತಾ ಇದ್ದಾರೆ. ಈ ಒಂದು ವಿಷಯ ಕೇಳಿ ವಿರಾಟ್ ಕೊಹ್ಲಿ ಅವ್ರಿಗೂ ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಎ ಬಿ ಡಿ ವಿಲಿಯರ್ಸ್ ಅವರು ಮತ್ತೆ ಫೀಲ್ಡಿಗೆ ಬರ್ತಾರೆ ಅಂತ ಹೇಳಿ ಇಬ್ಬರು ಪಾರ್ಟ್ನರ್ ಮಿಸ್ ಮಾಡ್ಕೊಂಡಿರ್ತಾರೆ ಆನ್ ದ ಫೀಲ್ಡಲ್ಲಿ. ನಿಮ್ಗೇನಿಸ್ತು ಕಾಮೆಂಟ್ ಮಾಡಿ. ಮತ್ತು ಎರಡನೇ ಅಪ್ಡೇಟ್, ವಿರಾಟ್ ಕೊಹ್ಲಿ ಫ್ಯಾನ್ಸ್ಗೆ ಇದು ಸಿಹಿನ ಕೈನ ಗೊತ್ತಿಲ್ಲ, ಬಟ್ ವಿರಾಟ್ ಕೊಹ್ಲಿ ಅವರು ರಂಜಿ ಕ್ರಿಕೆಟ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ, ಅಂದರೆ ಡೊಮೆಸ್ಟಿಕ್ ಕ್ರಿಕೆಟ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇವರು ಡೊಮೆಸ್ಟಿಕ್ನ ಕ್ರಿಕೆಟ್ ನಾಡಿ ತುಂಬ ವರ್ಷಗಳೇ ಆಗ್ಬಿಡ್ತು, ಇಂಟರ್ನ್ಯಾಷನಲ್ ಕ್ರಿಕೆಟ್ ಮಾತ್ರ ಆಡ್ತಾ ಇದ್ದು. ನಿಮ್ಗೆ ಗೊತ್ತಿರ್ಬೋದು ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಏನಾಯಿತು, ಯಾವ ರೀತಿ ಫ್ಲಾಪ್ ಆಯಿತು ಅಂತ. ಅದಕ್ಕೋಸ್ಕರ ಎಲ್ಲ ಆಲ್ಮೋಸ್ಟ್ ಇಂಡಿಯನ್ ಪ್ಲೇಯರ್ಸು ಕೂಡ ಡೊಮೆಸ್ಟಿಕ್ ಆಡ್ತಾ ಇದ್ದಾರೆ. ಅದರಲ್ಲೂ ವಿರಾಟ್ ಕೊಹ್ಲಿ ಅವರು ದ ಎಂಟ್ರಿ ಫಾರ್ ಡೆಲ್ಲಿ ವರ್ಸಸ್ ರೈಲ್ವೆ ರಣಜಿ ಟ್ರೋಫಿ ಮ್ಯಾಚ್ ಅಟ್ ಅರ್ಜುನ್ ದೇಜ್ವಾಲ್ ಸ್ಟೇಡಿಯಂ ಇನ್ ಫ್ರೀ ಫಾರ್ ಆಲ್. ಅಂದರೆ ಡೊಮೆಸ್ಟಿಕ್ ಕ್ರಿಕೆಟು ಯಾವುದೇ ಸ್ಟೇಡಿಯಮಲ್ಲಿ ನಡೆದ್ರು, ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಅಂದರೆ ಇಂಡಿಯಾದಲ್ಲಿ ಫ್ರೀ ಇರುತ್ತೆ, ಯಾವುದೇ ಟಿಕೆಟ್ಸ್ ಇರಲ್ಲ. ಮತ್ತು ಕಿಂಗ್ ಕೊಹ್ಲಿ ರಿಟರ್ನ್ ಟು ರಣಜಿ ಟ್ರೋಫಿ ಸ್ಟಾರ್ಟ್ ಫ್ರಮ್ 30th ಜನವರಿ. ವಿರಾಟ್ ಕೊಹ್ಲಿ ಅವರು ರಣಜಿ ಟ್ರೋಫಿನ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾರಂತೆ, ಗ್ರೇಟ್ ನ್ಯೂಸು. ಬಟ್ ಆಡಲೇಬೇಕು, ವಿರಾಟ್ ಕೊಹ್ಲಿ ಅವರು ಸಖತ್ ಫಾರ್ಮ್ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಕಿಂಗ್ ಬ್ಯಾಕ್ ಆಗಬೇಕು ಅಂದರೆ ಈ ಒಂದು ಮ್ಯಾಚ್ಗಳನ್ನ ಆಡಲೇಬೇಕು. ಮೂರನೆಯ ಅಪ್ಡೇಟ್, ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿಗೆ ಕ್ಯಾಪ್ಟನ್ ಆಗಬೇಕಂತೆ. ಇದೊಂದೇ ಬೆಸ್ಟ್ ಚಾಯ್ಸ್ ಇರೋದಂತೆ ಆರ್ ಸಿ ಬಿಗೆ ಕ್ಯಾಪ್ಟನ್ಸಿಗೆ. ಅದನ್ನು ಯಾರು ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಮಿಸ್ಟರ್ ಆಪತ್ ಬಾಂಧವ ಹೇಳಿರೋದು. ಇಲ್ಲಿ ನೋಡ್ತಾ ಇದ್ದೀರಾ, ವಿರಾಟ್ ಕೊಹ್ಲಿ ಇಸ್ ದಿ ಓನ್ಲಿ ಬೆಸ್ಟ್ ಆಪ್ಷನ್ ಫಾರ್ ಆರ್ ಸಿ ಬಿ ಕ್ಯಾಪ್ಟನ್ಸಿ ಚಾಯ್ಸ್ ಇನ್ IPL 2025. ಇದನ್ನು ಹೇಳಿರೋದು ವಿರಾಟ್ ಕೊಹ್ಲಿ ಕ್ಲೋಸ್ ಫ್ರೆಂಡು ಎ ಬಿ ಡಿ ವಿಲಿಯರ್ಸ್, ನಮ್ಮ ಆಪತ್ ಬಾಂಧವ. ಬಟ್ 2025ರಲ್ಲಿ ಆರ್ ಸಿ ಬಿಗೆ ಯಾರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮೈಟ್ ಬಿ ರಜತ್ ಪಟ್ಟಿದಾರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ ಯಾರು ಮಾಡ್ತಾರೋ. ನಿಮ್ಗೆ ಯಾರಾಗಬೇಕು ಆರ್ ಸಿ ಬಿ ಕ್ಯಾಪ್ಟನ್ 2025 ಅಂತ ಕಾಮೆಂಟ್ ಮಾಡಿ. ಮತ್ತು ನಾಲ್ಕನೆಯ ಅಪ್ಡೇಟ್, 2025 ಚಾಂಪಿಯನ್ಸ್ ಟ್ರೋಫಿ ಕೂಡ ನಡೀತಾ ಇದೆ. ಫೆಬ್ರವರಿ 19ನೇ ತಾರೀಕಿಂದ ಈ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಿದೆ. ಇದು ಪಾಕಿಸ್ತಾನಲ್ಲಿ ನಡೀತಾ ಇದೆ. ಮತ್ತು ICC ಚಾಂಪಿಯನ್ಸ್ ಟ್ರೋಫಿದು ಇಂಡಿಯಾದು ಜೆರ್ಸಿ ರಿವೀಲ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಚಾಂಪಿಯನ್ಸ್ ಟ್ರೋಫಿ 2025 ಪಾಕಿಸ್ತಾನ್ ಅಂತ ಎಲ್ಲರ ಚೆಸ್ಟ್ ಮೇಲೂ ಕೂಡ ಹಾಕೋತಾರೆ. ನಮ್ಮ ಇಂಡಿಯಾದವರು ಹಾಕೊಳ್ಳೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಬಟ್ ಇಂಡಿಯಾಗೂ ಪಾಕಿಸ್ತಾನಕ್ಕೂ ಅಷ್ಟ ಆಗಲ್ಲ. ಬಟ್ ಇಂಡಿಯಾದವರು ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನಕ್ಕೆ ಟ್ರಾವೆಲ್ ಮಾಡಿ ಪಾಕಿಸ್ತಾನದಲ್ಲಿರೋ ಯಾವ ಮ್ಯಾಚ್ನೂ ಕೂಡ ಆಡ್ತಿಲ್ಲ, ಅದೇ ಸೇಫ್ ಅಂತಲೇ ಹೇಳ್ಬೋದು. ಎಲ್ಲ ಮ್ಯಾಚ್ನು ಇಂಡಿಯಾಗಿರೋ ಎಲ್ಲ ಮ್ಯಾಚ್ನು ದುಬೈಗೆ ಶಿಫ್ಟ್ ಮಾಡಿದ್ದಾರೆ. ಮತ್ತು ಬೇರೆ ಕಂಟ್ರಿಗಳೆಲ್ಲ ಹೋಗಿ ಪಾಕಿಸ್ತಾನದಲ್ಲಿ ಆಡಲೇಬೇಕು. ಬಟ್ ನಮ್ಮ ಇಂಡಿಯಾಗೆ ಸ್ಪೆಷಲ್ ಅಂತಲೇ ಹೇಳ್ಬಿಟ್ಟು, ಸ್ಪೆಷಲ್ ಏನಿಲ್ಲ, ಬಟ್ ಗೊತ್ತಲ್ಲ ಇಂಡಿಯಾಗೂ ಪಾಕಿಸ್ತಾನಕ್ಕೂ ಆಗಲ್ಲ. ಅಲ್ಲಿಗೆ ಹೋದರೆ ಫುಲ್ ಗಲಾಟೆ, ಫುಲ್ಲು ಯುದ್ಧ ಆಗಿಬಿಡುತ್ತೆ. ಈ ಒಂದು ರೀಸನಿಂದ ಇಂಡಿಯಾ ಇರೋ ಮ್ಯಾಚ್ಗಳೆಲ್ಲನೂ ತೊಗೊಬಂದು ದುಬೈಗೆ ಹಾಕಿದ್ದಾರೆ. ಅಬು ದುಬೈಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ನಡೆಯುತ್ತೆ. ನೋಡೋದ ಏನಾಗುತ್ತೆ ಚಾಂಪಿಯನ್ಸ್ ಟ್ರೋಫಿ 2025 ಇಂಡಿಯಾ ಗೆದ್ದರೆ ಸಖತ್ತಿರುತ್ತೆ. ಅದು ನೋಡಬೇಕು ಏನಾಗುತ್ತೆ ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಣ ಪಟ್ಟಂತ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋರು, ಚಟ್ ಅಂತ ಬೆಲ್ ಐಕನ್ ಕೂಡ ಹೊಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬ್ರೋ.